ಇತ್ತೀಚೆಗೆ ಫ್ಯಾಟಿ ಲಿವರ್ ಸಮಸ್ಯೆ ಹೆಚ್ಚಾಗುತ್ತಿರುವ ಬಗ್ಗೆ ತಜ್ಞರು ಕಳವಳ ವ್ಯಕ್ತಪಡಿಸಿದ್ದಾರೆ. ಕೊಬ್ಬಿನ ಯಕೃತ್ ಕಾಯಿಲೆ ಲಿವರ್ನ ಜೀವಕೋಶಗಳಲ್ಲಿ ಅತಿಯಾದ ಕೊಬ್ಬಿನ ಸಂಗ್ರಹವಾದಾಗ ಸಂಭವಿಸುವ ಗಂಭೀರ ಆರೋಗ್ಯ ಸ್ಥಿತಿಯಾಗಿದೆ. ಹಾಗಾದ್ರೆ ಫ್ಯಾಟಿ ಲಿವರ್ನ ರೋಗಲಕ್ಷಣಗಳು ಯಾವ್ಯಾವು, ಯಾವ ರೀತಿ ಆರೋಗ್ಯ ಕಾಪಾಡಿಕೊಳ್ಳಬೇಕು ಅನ್ನೋದನ್ನೇ ಹೇಳ್ತೀವಿ ನೋಡಿ. ದೇಶದಲ್ಲಿ ಕೊಬ್ಬಿನ ಯಕೃತ್ತಿನ ಕಾಯಿಲೆ ಅಥವಾ ಫ್ಯಾಟಿ ಲಿವರ್ ಸಮಸ್ಯೆ ಹೆಚ್ಚಾಗುತ್ತಿರುವ ಬಗ್ಗೆ ತಜ್ಞರು ಕಳವಳ ವ್ಯಕ್ತಪಡಿಸಿದ್ದಾರೆ. ಕೊಬ್ಬಿನ ಯಕೃತ್ ಇದನ್ನ ಹೆಪಾಟಿಕ್ ಸ್ಟಿಟೋಸಿಸ್ ಅಂತಲೂ ಕರೆಯಲಾಗುತ್ತೆ. ಇದು ಯಕೃತ್ತಿನ ಜೀವಕೋಶಗಳಲ್ಲಿ ಅತಿಯಾದ ಕೊಬ್ಬಿನ ಸಂಗ್ರಹವಾದಾಗ ಸಂಭವಿಸುವ ಗಂಭೀರ ಆರೋಗ್ಯ ಸ್ಥಿತಿಯಾಗಿದೆ. ಸುಮಾರು 90% ಮಧುಮೇಹ ಮತ್ತು ಬೊಜ್ಜಿನ ಸಮಸ್ಯೆ ಇರುವ ರೋಗಿಗಳು FLD ಹೊಂದಿದ್ದಾರೆ ಅಂತ ಹೇಳಲಾಗುತ್ತೆ. ಇದು 75%ಕ್ಕೂ ಅಧಿಕ ತೂಕದ ಜನರಲ್ಲಿ ಮತ್ತು 90% ತೀವ್ರ ಬೊಜ್ಜಿನ ಸಮಸ್ಯೆ ಇರುವ ವ್ಯಕ್ತಿಗಳಲ್ಲಿ ಕಂಡುಬರುತ್ತೆ. ದೇಶದಲ್ಲಿ ಈಗಾಗಲೇ 30 ರಿಂದ 40 ಕೋಟಿ ಫ್ಯಾಟಿ ಲಿವರ್ ಸಮಸ್ಯೆ ಇರೋ ರೋಗಿಗಳಿದ್ದಾರೆ. ಅಲ್ಲದೆ ಇದು ಮುಂದಿನ 2-3 ವರ್ಷಗಳಲ್ಲಿ ಮತ್ತಷ್ಟು ಹೆಚ್ಚಾಗುವ ನಿರೀಕ್ಷೆ ಇದೆ ಅಂತಲೂ ತಜ್ಞರು ಎಚ್ಚರಿಕೆ ನೀಡಿದ್ದಾರೆ. ಫ್ಯಾಟಿ ಲಿವರ್ ಸಮಸ್ಯೆ ಒಂದು ರೀತಿಯ ಸೈಲೆಂಟ್ ಕಿಲ್ಲರ್ ಆಗಿದ್ದು, ಹೆಚ್ಚಿನವರಲ್ಲಿ ಈ ರೋಗದ ಯಾವುದೇ ರೀತಿಯ ಗುಣಲಕ್ಷಣಗಳು ಕಂಡುಬರುವುದಿಲ್ಲ. ಹಾಗಾಗಿ ಜನರು ಆದಷ್ಟು ಜಾಗರೂಕರಾಗಿರಬೇಕು ಅಂತ ತಜ್ಞರು ಹೇಳ್ತಾರೆ. ಸಾಮಾನ್ಯವಾಗಿ ಪಿತ್ತ ಜನಕಾಂಗ ಹಾನಿಗೊಳಗಾದ್ರೂ ಅದು ಚೇತರಿಸಿಕೊಳ್ಳಲು ಪ್ರಯತ್ನಿಸುತ್ತೆ. ಆದ್ರೆ ಈಗಿನ ದಿನಮಾನದಲ್ಲಿ ಮುಖ್ಯ ಸಮಸ್ಯೆ ಎಂದರೆ ನಾವು ಆ ಅವಕಾಶವನ್ನ ಕೂಡ ನೀಡೋದಿಲ್ಲ. ಅದರಲ್ಲಿಯೂ ಈ ಸಮಸ್ಯೆಯನ್ನ ಮೊದಲೇ ಪತ್ತೆ ಹಚ್ಚೋದು ಕಷ್ಟ ಸಾಧ್ಯ. ರೋಗ ಲಕ್ಷಣಗಳು ಕಾಣಿಸಿಕೊಳ್ಳಲು ಪ್ರಾರಂಭಿಸೋ ಹೊತ್ತಿಗೆ ರೋಗವು ಉಲ್ಬಣಗೊಂಡಿರುತ್ತೆ. ಯಾಕಂದ್ರೆ ಯಕೃತ್ತು 50 ರಿಂದ 60% ಹಾನಿಗೊಳಗಾದ್ರೂ ಕೂಡ ಆ ಬಗ್ಗೆ ನಮಗೆ ತಿಳಿಯೋದಿಲ್ಲ. ಆದ್ರೆ ಕೆಲವು ವ್ಯಕ್ತಿಗಳಲ್ಲಿ ಮುಖದಲ್ಲಿ ಮತ್ತು ಕತ್ತಿನ ಭಾಗಗಳಲ್ಲಿ ಹೆಚ್ಚಿನ ಚಿಹ್ನೆಗಳು ಕಂಡು ಬರಬಹುದು. ಆ ನಿಟ್ಟಿನಲ್ಲಿ ಫ್ಯಾಟಿ ಲಿವರ್ನ ರೋಗಲಕ್ಷಣಗಳ ಬಗ್ಗೆ ಹೇಳೋದಾದ್ರೆ, ಹೊಟ್ಟೆಯ ಬಲಭಾಗದಲ್ಲಿ ಭಾರವಾದ ಅನುಭವ, ಸ್ವಲ್ಪ ಹೊಟ್ಟೆ ನೋವು, ದಣಿವು, ಹೊಟ್ಟೆಯ ಅಸ್ವಸ್ಥತೆ, ಹಸಿವಿನ ಕೊರತೆ, ಕಾಮಾಲೆ ಇಂಥ ಲಕ್ಷಣಗಳು ಕಂಡು ಬರಬಹುದು. ಇನ್ನು ಫ್ಯಾಟಿ ಲಿವರ್ನಲ್ಲಿ ಯಾವ ಹಂತ ಅಪಾಯಕಾರಿ ಅಂತ ಕೇಳಿದ್ರೆ, ಪಿತ್ತ ಜನಕಾಂಗದ ಕಾರ್ಯವನ್ನ ಅವಲಂಬಿಸಿ F0 ಇಂದ F4 ವರೆಗಿನ ಸ್ಕೋರ್ ಅನ್ನ ನೀಡಲಾಗುತ್ತೆ. ಈ ಪರೀಕ್ಷೆಗಳಲ್ಲಿ ಅವರು F4 ಫಲಿತಾಂಶವನ್ನ ಪಡೆದ್ರೆ ಅವರು 3ನೇ ಹಂತವನ್ನ ತಲುಪಿದ್ದಾರೆ ಎಂದರ್ಥ. 3ನೇ ಹಂತವನ್ನು ಪಿತ್ತ ಜನಕಾಂಗದ ಫೈಬ್ರೋಸಿಸ್ ಅಂತ ಕರೆಯಲಾಗುತ್ತೆ. ಫೈಬ್ರೋಸಿಸ್ ತುಂಬಾ ಅಪಾಯಕಾರಿ. 4ನೇ ಹಂತವನ್ನ ಸಿರೋಸಿಸ್ ಅಂತ ಕರೆಯಲಾಗುತ್ತೆ. ಈ ಹಂತದಲ್ಲಿ ಯಕೃತ್ತು ಸಂಪೂರ್ಣವಾಗಿ ಹಾನಿಗೊಳಗಾಗುತ್ತೆ. ಈ ಹಂತವನ್ನ ತಲುಪುವ ಜನರು ಸಾಯುವ ಅಪಾಯ 20 ರಿಂದ 30ರಷ್ಟಿದೆ. ಹಾಗಿದ್ರೆ ಈ ರೋಗದಿಂದ ಪಾರಾಗಲು ಯಾವ ರೀತಿ ನಮ್ಮ ಆರೋಗ್ಯವನ್ನ ನಾವು ಕಾಪಾಡಿಕೊಳ್ಳಬೇಕು ಅಂತ ಕೇಳಿದ್ರೆ, ಫ್ಯಾಟಿ ಲಿವರ್ ಸಮಸ್ಯೆ ಆರಂಭಿಕ ಹಂತದಲ್ಲಿದ್ದರೆ ಇದನ್ನ ಜೀವನ ಶೈಲಿಯಲ್ಲಿ ಕೆಲವು ಆರೋಗ್ಯಕರ ಬದಲಾವಣೆಗಳನ್ನು ಮಾಡಿಕೊಳ್ಳುವ ಮೂಲಕ ಸರಿಪಡಿಸಬಹುದು. ವಿಶೇಷವಾಗಿ ತೂಕ ಕಡಿಮೆ ಮಾಡಿಕೊಳ್ಳುವುದು ತುಂಬಾ ಒಳ್ಳೆಯದು. ಆರೋಗ್ಯಕ್ಕೆ ಉತ್ತಮವಾದ ಆಹಾರವನ್ನ ಸೇವನೆ ಮಾಡಬೇಕು. ಕೊಬ್ಬು ಮತ್ತು ಎಣ್ಣೆಯುಕ್ತ ವಸ್ತುಗಳ ಸೇವನೆಯನ್ನ ಕಡಿಮೆ ಮಾಡಬೇಕು. ತರಕಾರಿಗಳು ಮತ್ತು ಹಣ್ಣುಗಳನ್ನ ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿದ ನಂತರವೇ ತಿನ್ನಬೇಕು. ಸಕ್ಕರೆ ಭರಿತ ತಂಪು ಪಾನೀಯಗಳು ಮತ್ತು ಎನರ್ಜಿ ಡ್ರಿಂಕ್ಸ್ ಅನ್ನ ತಪ್ಪಿಸಿ. ಜೊತೆಗೆ ಪ್ರತಿದಿನ ನಿಯಮಿತವಾಗಿ ವ್ಯಾಯಾಮ ಮಾಡಿ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.